ಬುದ್ಧನ ಕತೆ. ನಾವು ಕೊಟ್ಟಿದ್ದನ್ನು ಮತ್ತೊಬ್ಬರು ಸ್ವೀಕರಿಸದಿದ್ದರೆ ಅದು ಯಾರ ಬಳಿ ಉಳಿಯುತ್ತದೆ? ಕೋಪ ಮತ್ತು ಮಾತುಗಳ ಮೂಲಕ ನಿಮ್ಮನ್ನು ನಿಯಂತ್ರಿಸಲು ಅಥವಾ ಅಧಿಕಾರವನ್ನು ನಿಭಾಯಿಸಲು ಯಾರಿಗೂ ಬಿಡಬೇಡಿ. ಈ ಬಗ್ಗೆ ಬುದ್ಧನು ಒಂದು ಸ್ಫೂರ್ತಿದಾಯಕವಾದ ಕತೆ ಇಲ್ಲಿದೆ. ಬುದ್ಧ ಮತ್ತು ಅವನ ಶಿಷ್ಯರು ಎಂದಿಗೂ ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ, ಏಕೆಂದರೆ ಅವರು ತಮ್ಮ ಆಹಾರಕ್ಕಾಗಿ ಗ್ರಾಮಸ್ಥರನ್ನು ಅವಲಂಬಿಸಿರುವುದರಿಂದ ಗ್ರಾಮಸ್ಥರಿಗೆ ಹೊರೆಯಾಗಲಿದೆ ಎಂಬುದು ಅವರಿಗೆ ಗೊತ್ತು. ಒಂದು ದಿನ ಬುದ್ಧ ತಾನು ಹಿಂದೆಂದೂ ಹೋಗದ ಹಳ್ಳಿಗೆ ಹೋದನು. ಅವನು ತನ್ನ ಭಿಕ್ಷಾಪಾತ್ರೆ ಹಿಡಿದು ಹಳ್ಳಿಯ ಮನೆಯೊಂದರ ಬಾಗಿಲು ತಟ್ಟಿದನು. ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆ ಹೊರಗೆ ಬಂದಳು. ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದಿದ್ದು ಸನ್ಯಾಸಿಯನ್ನು ಕಂಡು ಕೋಪಗೊಂಡಳು. ಮಹಿಳೆ ಬುದ್ಧನನ್ನು ನಿಂದಿಸಲು ಪ್ರಾರಂಭಿಸಿದಳು. ನೀವು ಕೆಲಸ ಮಾಡಲು ಸಾಕಷ್ಟು ಫಿಟ್ ಆಗಿದ್ದೀರಿ, ಬದಲಾಗಿ ನೀವು ಕೆಲಸ ಮಾಡದೆ ಆಹಾರವನ್ನು ಹೊಂದಲು ಬಯಸುತ್ತೀರಿ ಮತ್ತು ಅವನನ್ನು ನಿಂದಿಸುತ್ತಲೇ ಇದ್ದಳು. ಆದರೆ ಬುದ್ಧನು ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಅವಳ ಮಾತು ಮುಗಿಯುವವರೆಗೂ ಕಾಯುತ್ತಾ ನಿಂತನು. ಅವಳು ತನ್ನ ಉಸಿರು ಹಿಡಿಯಲು ವಿರಾಮಗೊಳಿಸಿದಳು. ನಂತರ ಕೇಳಿದಳು, ನೀನೇಕೆ ಕಲ್ಲಿನಂತೆ ನಿಂತಿದ್ದೀಯಾ? ನೀನು ಏನಾದರೂ ಹೇಳಬಹುದು. ಬುದ್ಧನು ಹೇಳಿದನು, ಅಮ್ಮ, ಯಾರಾದರೂ ಏನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರುತ್ತದೆ? ಮಹಿಳೆ ಉತ್ತರಿಸಿದಳು, ನಾನು ನಿಮಗೆ ಏನನ್ನೂ ನೀಡುವುದಿಲ್ಲ, ನನ್ನ ಸ್ಥಳದಿಂದ ಹೊರಹೋಗಿ. ಬುದ್ಧನು ಮೃದುವಾಗಿ ಉತ್ತರಿಸಿದನು, ಅಮ್ಮ, ನಾನು ನಿನ್ನನ್ನು ಭೇಟಿಯಾದ ಸಮಯದಿಂದ ನೀವು ಏನನ್ನು ನನಗೆ ನೀಡುತ್ತಿದ್ದೀರಿ? ಅವಳು ಕೇಳಿದಳು, ಹಾಗಾದರೆ ಯಾರಾದರೂ ಏನನ್ನಾದರೂ ಕೊಟ್ಟಾಗ ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೂ ಸೇರುತ್ತದೆ ಎಂದಲ್ಲವೇ? ಅದು ನಮ್ಮ ಬಳಿಯೇ ಉಳಿಯುತ್ತದೆ. ಮತ್ತೀಗ ನೀವು ಕೊಟ್ಟ ನಿಂದನೆಗಳು ನಾನು ಸ್ವೀಕರಿಸಲಿಲ್ಲ, ಅದು ಯಾರ ಬಳಿ ಉಳಿಯಿತು? ಕೇಳಿದ ಬುದ್ಧ ಮುಗುಳ್ನಕ್ಕ. ಮಹಿಳೆ ತನ್ನ ತಪ್ಪನ್ನು ಅರಿತುಕೊಂಡಳು ಮತ್ತು ಕ್ಷಮೆಗಾಗಿ ಬುದ್ಧನಿಗೆ ನಮಸ್ಕರಿಸಿದಳು. ಬುದ್ಧನು ಹೇಳಿದನು, ಕನ್ನಡಿಯು ವಸ್ತುವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಿಂತಂತೆ ಸರೋವರವು ಅವಕಾಶವನ್ನು ಪ್ರತಿಬಿಂಬಿಸುತ್ತದೆ. ನೀವು ಏನು ಮಾತನಾಡುತ್ತೀರಿ ಮತ್ತು ನೀವು ಹೇಗೆ ವರ್ತಿಸುತ್ತೀರಿ ಎಂಬುದನ್ನು ನೋಡಿಕೊಳ್ಳಿ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ನೀವು ಯಾವಾಗಲೂ ಒಳ್ಳೆಯತನವನ್ನು ಮರಳಿ ಪಡೆಯುತ್ತೀರಿ ಮತ್ತು ನೀವು ಮಾಡಿದ ಪ್ರತಿಯೊಂದು ಹಾನಿಗೆ ನೀವು ಯಾವಾಗಲೂ ಅದನ್ನೇ ಹಿಂತಿರುಗಿ ಪಡೆಯುತ್ತೀರಿ. ಅವಳು ಬುದ್ಧನಿಗೆ ಧನ್ಯವಾದ ಹೇಳಿದಳು ಮತ್ತು ಅವನಿಗೆ ಸ್ವಲ್ಪ ಆಹಾರವನ್ನು ನೀಡಿದಳು. ಬುದ್ಧ ಅವಳಿಗೆ ಧನ್ಯವಾದ ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸಿದ.